ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಇದನ್ನು ಕರ್ಸಿವ್ ಹ್ಯಾಂಡ್ ರೈಟಿಂಗ್ನ ಪಾರ್ಟ್ 9th ಭಾಗ ಇದಾಗಿದೆ. ನಾನು ಆಲ್ರೆಡಿ 1 ರಿಂದ 8 ಭಾಗಗಳ ವಿಡಿಯೋ ನಾನು ತೆಗೆದಿದ್ದೇನೆ. ಸರಿನಾ? ನೀವು ಈ ಒಂದು ವಿಡಿಯೋ ಇನ್ನೂ ತೆಗಿಬೇಕಾ? ಹಾಗಾದರೆ ಲೈಕ್ ಮಾಡಿ, ಇನ್ನೂ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ, ಅದೇ ತೆರನಾಗಿ ಎಲ್ಲ ಒಂದು ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಇಡುತ್ತೇನೆ. ಓಕೆನಾ? ಆ ಒಂದು ವಿಡಿಯೋ ನೋಡಿ, ಅದಾನಂತರ ಈ ಒಂದು ಪಾರ್ಟ್ ನೋಡಿ ನಿಮಗೆ ಚೆನ್ನಾಗಿ ಅರ್ಥ ಆಗೋದಕ್ಕೆ ಸಾಧ್ಯ. ಇನ್ನು ಐ ಕಾರ್ಡ್ನಲ್ಲಿ ಕ್ಲಿಕ್ ಮಾಡಲು ನೀವು ನೋಡ್ಬೋದು. ಓಕೆ, ಮೊದಲು ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡೋಕೆ ಪೆನ್ಸಿಲಿಂದ ಪ್ರಾಕ್ಟೀಸ್ ಮಾಡಿ. ಅದಾದ ನಂತರ ಪೆನ್ನಿಂದ ಪ್ರಾಕ್ಟೀಸ್ ಮಾಡಿ. ನಿಮಗೆ ಚೆನ್ನಾಗಿ ಕಾಣುತ್ತೆ ಅನ್ನೋ ಪಕ್ಷ ನಾನು ಈ ಲಿಂಕ್ ಪೆನ್ನನ್ನು ನಾನು ಬಳಸ್ತಾ ಇದ್ದೇನೆ. ಓಕೆ ರೈಟ್. ಹಾಗಾದರೆ ಈ ಒಂದು ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಬರೀ ವಿಧಾನ ಅಂತಕ್ಕಂಥದ್ದು ತೋರಿಸ್ತಾ ಹೋಗ್ತೇನೆ. ನಾವು ಪ್ರಿವಿಯಸ್ ಕ್ಲಾಸ್ನಲ್ಲಿ 1 ರಿಂದ 8 ಭಾಗದಲ್ಲಿ ನಾವು ಹೆಂಗೆ ತಿಳ್ಕೊಂಡ್ವಿ ಅಂದ್ರಿಗಿನ ಇಲ್ಲಿ ಈ ಒಂದು ಅಕ್ಷರಗಳನ್ನು ಬರೆಯೋದು ಹೇಗೆ ಅನ್ನೋದು ತಿಳಿಸಿದ್ದೀನಿ. ಮೊದಲು ಆ ವಿಡಿಯೋ ನೋಡಿ. ಒಂದೇ ಸರಿ ಈ ರೀತಿಯ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋದರೆ ಬರೋದಿಲ್ಲ, ನೀಟಾಗಿ ಇರೋದಿಲ್ಲ. ಬಿಕಾಸ್ ಆ 1 ರಿಂದ 8 ಭಾಗಗಳ ವಿಡಿಯೋ ನೋಡಿ, ಅದಾದ ನಂತರ ಈ ಒಂದು ಅಕ್ಷರಗಳನ್ನು ಬರಿತಾ ಹೋಗಿ, ಆಗ ಹ್ಯಾಂಡ್ ರೈಟಿಂಗ್ ಅನ್ನೋದು ನೈಸ್ ಆಗುತ್ತೆ, ನೀಟ್ ಆಗುತ್ತೆ. ರೈಟ್. ಇಲ್ಲಿ SRTCAO ಅಂತ ಇದೆ. ಅಲ್ಲಿ ಓ ಅಂತಕ್ಕಂಥ 2 ವಿಧಾನದಲ್ಲಿ ನಾವು ಓದು. ನಡುಕ ಗ್ಯಾಪ್ ಬರ್ಬೋದು, ಒಂದಕ್ಕೆ ನಡುಕ ಗ್ಯಾಪ್ ಬರೋದಿಲ್ಲ. ಓಕೆನಾ? ಅದಾನಂತರ ಡಿ ಅಂತಕ್ಕಂಥದ್ದು, ಎನ್ ಅಂತಕ್ಕಂಥದ್ದು, ಅದೇ ಥರನಾಗಿ ಯು ಅಂತಕ್ಕಂಥದ್ದು, ಡಬ್ಲ್ಯೂ ಅಂತಕ್ಕಂಥದ್ದು, ಇ ಅಂತಕ್ಕಂಥದ್ದು, ಇವೆಲ್ಲವೂ ಕೂಡ ನಾನು ಏನು ಮಾಡಿದ್ದೀನಿ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಕ್ಲಿಕ್ ಮಾಡಿ ಆ ವಿಡಿಯೋ ನೋಡಿ. ಮೊದಲು ಅದಾದ ನಂತರ ಈ ವಿಡಿಯೋ ನೋಡಿ ನಿಮಗೆ ಚೆನ್ನಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ, ಪ್ರಾಕ್ಟೀಸ್ ಮಾಡಲಿಕ್ಕೆ ಸಾಧ್ಯ. ಓಕೆ ರೈಟ್. ಆನಂತರ ಎಲ್, ಬಿ, ಎಫ್ ಮತ್ತು ಅದೇ ಥರನಾಗಿ ಕೆ ಅಂತಕ್ಕಂಥದ್ದು, ಹೆಚ್ ಅಂತಕ್ಕಂಥದ್ದು, ಜೆ ಅಂತಕ್ಕಂಥದ್ದು, ಪಿ ಅಂತಕ್ಕಂಥದ್ದು. ನೋಡಿ, ಪಿ ಬರಿತಾ ಇದ್ದೀನಿ. ಪಿ ಅಂತಕ್ಕಂಥದ್ದು ಯಾವ ರೀತಿಯ ಬರೀಬೇಕು. ಓಕೆ ರೈಟ್. ಆನಂತರ ವೈ ಅಂತಕ್ಕಂಥದ್ದು. ಈ ಒಂದು ಅಕ್ಷರಗಳನ್ನ ಪ್ರಾಕ್ಟೀಸ್ ಮಾಡೋ ವಿಧಾನವನ್ನು ಆಲ್ರೆಡಿ ನಾನು ತಿಳಿಸಿದ್ದೀನಿ. ಓಕೆನಾ? ಆ ವಿಡಿಯೋ ನೋಡಿ. ಅದಾದ ನಂತರ ಇದನ್ನು ನಾವು ಏನು ತಿಳ್ಕೊಳ್ತಾ ಇದ್ದೀವಿ ಅಂದರೆ ಜೆಡ್, ವಿ, ಎಕ್ಸ್ ಬರೀತಕ್ಕಂಥ ವಿಧಾನವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಕಾಪರೇಟಿಂಗ್ನಲ್ಲಿ 4 ಲೈನ್ಗಳಿರ್ತವೆ, ಹೌದಾ? ಹಾಗಾದರೆ ಇಲ್ಲಿ ಜೆಡ್ ಬರೆಯುವಾಗ ನಾವು 3ನೇ ಲೈನ್ನಿಂದ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆ, 3ನೇ ಲೈನ್ ಟಚ್ ಮಾಡಿ, ಅದಾನಂತರ 2ನೇ ಲೈನ್, ಅದಾನಂತರ 3ನೇ ಲೈನ್, 4ನೇ ಲೈನ್ ಟಚ್ ಮಾಡಿ ಕೆಳಗಡೆ ಬರಬೇಕು. ಮತ್ತು ಮೇಲೆ ಮತ್ತು ಕೆಳಗಡೆ, ಅದಾನಂತರ ಕೆಂಪು ಲೈನ್ ಟಚ್ಚಿಂದ ಮೇಲೆ ಹೋಗ್ತಕ್ಕಂಥದ್ದು. ಈ ರೀತಿಯಾಗಿ ಜೆಡ್ ಬರೀತಕ್ಕಂಥ, ಕೂಡಿಸಿ ಬರೀತಕ್ಕಂಥ ವಿಧಾನ ಇದು. ರೈಟ್. ನಾವಿಲ್ಲಿ ನೋಡಿ ಈ ರೀತಿಯಾಗಿ ಬರೆಯೋದಿದ್ರೆ ಅದು ನೋಡಿ ಮಧ್ಯದಲ್ಲಿ ಈ ರೀತಿಯಾಗಿ ಹೋದ್ರೆ ತಪ್ಪಾಗುತ್ತೆ. ಓಕೆ, ತಪ್ಪಾಗುತ್ತೆ. ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ಸ್ಟಾರ್ಟ್ ಮಾಡಿ, ಈ ಮಧ್ಯದಲ್ಲಿ ಚೂಪು ಮಾಡಿ ಕೆಳಗಡೆ ಬಂದು ಪಕ್ಕದಲ್ಲಿ ಈ ರೀತಿಯಾಗಿ ಹೋಗಬೇಕು. ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಜಾಯಿಂಟ್ ಆಗುತ್ತೆ ನೋಡಿ, ಅವೆರಡು ಅಲ್ಲಿ ಕ್ರಾಸ್ ಆಗಬೇಕು. ಓಕೆನಾ? ರೈಟ್. ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಇಲ್ಲಿ ನೋಡಿ, ಈ ರೀತಿಯಾಗಿ ಜೆಡ್ ಬರೀತಕ್ಕಂಥ ವಿಧಾನವನ್ನು ಮತ್ತು ಇನ್ನೊಂದು ಸರಿ ತೋರಿಸಿ ನೋಡಿ. ಇಲ್ಲಿ 3ನೇ ಲೈನಿಂದ ಸ್ಟಾರ್ಟ್ ಮಾಡಿ, ಅದಾನಂತರ ಮೇಲೆ ಟಚ್ ಮಾಡಿ, ಅದಾನಂತರ ಕೆಳಗಡೆ ಬನ್ನಿ, ಪಕ್ಕದಲ್ಲಿ ಈ ರೀತಿಯಾಗಿ ಇಲ್ಲಿ ಮೂಲೆ ಅಂತಕ್ಕಂಥದ್ದು ಇಲ್ಲಿ ಬರಬೇಕು ನೋಡಿ. ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಡಿ. ಓಕೆನಾ? ಅಲ್ಲಿ ಕೂಡಿಸಿ ಬರಬಾರ್ದು. ಓಕೆ ರೈಟ್. ಹಾಗಾದರೆ ವಿ ಅಂತಕ್ಕಂಥದ್ದು ಹೇಗೆ ಇಂಗ್ಲೀಷ್ನಲ್ಲಿ ಬರೆಯೋದು ಕರ್ಸಿವ್ ಹ್ಯಾಂಡ್ ರೈಟಿಂಗ್ನಲ್ಲಿ ಅಂತಕ್ಕಂಥದ್ದು ನೋಡಿ, 2ನೇ ಲೈನಲ್ಲಿ ಕರು ಬಂದು ಈ ರೀತಿ ಪಕ್ಕದಲ್ಲಿ ಅನ್ನಬೇಕು, ಅಂದಾಗ ವಿ ಅಂತಕ್ಕಂಥದ್ದು ಆಗುತ್ತೆ. ಓಕೆ, ಇದು ನಾವು ವಿ ಬರೆದಾಗ ಇಲ್ಲಿ ಚೂಪು ಬರುತ್ತೆ, ಇಲ್ಲಿ ಚೂಪು ಬರೋದಿಲ್ಲ, ಕರು ಬರುತ್ತೆ. ಓಕೆನಾ? ಇದನ್ನ ಚೆನ್ನಾಗಿ ನೆನ್ಪಿಟ್ಕೊರಿ. ಇಲ್ಲಿ ಕರು ಬರುತ್ತೆ, ಇಲ್ಲಿ ಚೂಪು ಬರುತ್ತೆ, ಇಲ್ಲಿ ನಾವು ಸ್ಮಾಲ್ ABCD ಬರೆದಾಗ. ಓಕೆ ರೈಟ್. ಇಲ್ಲಿ ನೋಡಿ, ಈ ರೀತಿಯಾಗಿ ಒಂದು ಮೇಲೆ ಪಕ್ಕದಲ್ಲಿ ಈ ರೀತಿಯಾಗಿ ಅಂದಾಗ ಕರು, ಇದೇನಾಗುತ್ತೆ, ಕರ್ಸಿವ್ ವಿ ಆಗುತ್ತೆ. ಓಕೆನಾ? ಕೆಳಗೆ ಮೂಲೆ ಅಂತಕ್ಕಂಥದ್ದು ಚೂಪು ಬರಬಾರ್ದು, ಇದು ಚೂಪು ಬರಬಾರ್ದು, ಕರು ಬರಬೇಕು. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ ರೈಟ್. ಈ ಮೂಲೆಗಳು ಚೂಪು ಬರಬಾರ್ದು, ಕರ್ವ್ ಆಗಿರಬೇಕು. ಓಕೆ, ಸ್ವಲ್ಪ ಬೆಂಡ್ ಆಗಿರಬೇಕು ಅಲ್ಲಿ. ಹಾಗಾದರೆ ಎಕ್ಸ್ ಬರೀತಕ್ಕಂಥದ್ದು, ಮಾಮೂಲಿ ಎಕ್ಸ್ ಬರೆಯೋದ್ರೆ ಈ ರೀತಿಯಾಗಿ ಬರೀತೇವೆ, ಹೌದಾ? ಹಾಗಾದರೆ ಕರ್ಸಿವ್ನಲ್ಲಿ ಯಾವ ರೀತಿ ಎಕ್ಸ್ ಬರೀತೇವೆ ನೋಡಿ, ಈ ರೀತಿಯಾಗಿ ಬರೆದು ಅಡ್ಡಗೆರೆಯನ್ನು ಹಾಕ್ತಕ್ಕಂಥ ಅಡ್ಡು. ಓಕೆನಾ? ಈ ರೀತಿಯಾಗಿ. ಓಕೆ, ಮೇಲಿಂದ ಸ್ಟಾರ್ಟ್ ಮಾಡಿ ಮತ್ತು ಕಂಟಿನ್ಯೂಸ್ ಮಾಡಿ, ಆನಂತರ ಈ ರೀತಿಯಾಗಿ ಬರೆದಾಗ ಎಕ್ಸ್ ಅಂತಕ್ಕಂಥದ್ದಾಗುತ್ತೆ. ಮತ್ತೊಮ್ಮೆ ನೋಡಿ, ಈ ರೀತಿಯಾಗಿ ಬರೆದು ಕೆಳಗಡೆ ಮತ್ತು ಸ್ವಲ್ಪ ಅಡ್ಡಗೆರೆ ಆಗ್ತಕ್ಕಂಥದ್ದು, ಮೇಲೆ ಬೆಂಡಾಗಿ ಮತ್ತು ಅಡ್ಡಗೆರೆ ಆಗ್ತಕ್ಕಂಥದ್ದು ಎಕ್ಸ್ ಆಗಿರುತ್ತೆ. ಈ ರೀತಿಯಾಗಿ ಎಕ್ಸ್ ಅಂತಕ್ಕಂಥದ್ದು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ಹಾಗಾದರೆ ಈ ಒಂದು ಅಕ್ಷರಗಳನ್ನು ಬಳಸಿ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣವಾ? ಏನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ, ಈ ಅಕ್ಷರಗಳು ಬಳಸಿ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ನೋಡಿದರೆ ಇಲ್ಲಿ ಮಿಕ್ಸ್ ಅಂತ ಬರೆದಾಗ ಎಮ್ ಅಂತಕ್ಕಂಥದ್ದು ಈ ರೀತಿಯಾಗಿ ಬರೀತೇವೆ. ರೈಟ್. ನಾವು ಆಲ್ರೆಡಿ ಎಮ್ ಅನ್ನು ಕಲ್ತ್ಕೊಂಡಿದ್ದೀವಿ, ಐ ಅನ್ನು ಕಲ್ತ್ಕೊಂಡಿದ್ದೇವೆ. ಇಲ್ಲಿ ಎಕ್ಸ್ ಅಂತಕ್ಕಂಥದ್ದು MIX ಈ ರೀತಿಯಾಗಿ ಕೂಡಿಸಿ ಬರೀತಕ್ಕಂಥ ವಿಧಾನ. ಓಕೆ ರೈಟ್. ಇಲ್ಲಿ ಜೆಡ್ ಅಂತ ನೋಡಿದಾಗ ಈ ರೀತಿಯಾಗಿ ಜೆಡ್ ಅಂತಕ್ಕಂಥದ್ದು ಬರೀತಕ್ಕಂಥದ್ದು, ZES ಕೂಡಿಸಿ ಬರೀತಕ್ಕಂಥ ವಿಧಾನವನ್ನು ಚೆನ್ನಾಗಿ ಗಮನಿಸಿ ಮಕ್ಕಳೇ. ಜಸ್ಟ್ ನೋಡಿ, ಈ ರೀತಿಯಾಗಿ. ಇಲ್ಲಿ ಸಿ ಅಂತಕ್ಕಂಥ ಬರೀತಾ ವಿಧಾನ ನಾವು ತಿಳ್ಕೊಂಡಿದ್ದೀವಿ. CRA
ಝೆಡ್ ಕೂಡಿಸಿ ಬರ್ತಕ್ಕಂಥದ್ದು ನಾನು ಚೆನ್ನಾಗಿ ನೋಡ್ತಾ ಹೋಗಿ. ಝೆಡ್ ವೈ ಕ್ರೇಜಿ, ಕ್ರೇಜಿ. ಓಕೆ ರೈಟ್. ಈ ರೀತಿಯಾಗಿ ನಾವು ಕ್ರೇಜಿ ಅಂತಕ್ಕಂಥದ್ದು ಬರಿತೇವೆ. ಅದಾನಂತರ ಸೇವ್, SAVE, ಸೇವ್ ಅಂತಕ್ಕಂಥದ್ದು. ಓಕೆನಾ. ಈ ರೀತಿಯಾಗಿ ನಾವು ಬರಿತಾ ಹೋಗ್ತೀವಿ. ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಅಕ್ಷರ ಅಂತಕ್ಕಂಥದ್ದು ನೀಟ್ ಆಗುತ್ತೆ. ಅದೇ ರೀತಿಯಾಗಿ ಸ್ಪೀಡ್ ಬರಲಿಕ್ಕೆ ಅನುಕೂಲ ಆಗುತ್ತೆ. ಈ ಎಲ್ಲ ನಾನು ವಿವರಣೆಗಳು ನಾನು ತಿಳಿಸಿದ್ದೀನಿ. ಓಕೆನಾ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕ್ಲಿಕ್ ಮಾಡಿ ಎಲ್ಲ ವೀಡಿಯೋಗಳು ನೋಡಿ. ಆಗ ನಿಮಗೆ ಕರ್ಸಿವ್ ಹ್ಯಾಂಡ್ ರೈಟಿಂಗ್ ನೀಟ್ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹಾಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.